ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರ. ಇವತ್ತು ನಾವು ಜ್ಞಾನಭಾರತಿ BDA ಲೇಔಟಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಟ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ನಲ್ಲಿ ಸೇಮ್ ಎಲಿವೇಶನ್ ಪೇಂಟ್ನಲ್ಲಿ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ನ ಡಿಸೈನ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ ಓಪನ್ ಟೈಪ್ ಗೇಟ್ ಮಾಡಿದ್ದಾರೆ. MS ಟ್ಯೂಬ್ಸ್ MS ಕಟಿಂಗ್ ಶೀಟ್ ಹಾಗೆ HPL ಫಂಡರ್ ಮ್ಯಾಕ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಬೋರ್ವೆಲ್ ಬರುತ್ತೆ. ಇದು ಬಂದು ಸಂಪ್ ಬರುವಂಥದ್ದು. ಸ್ಟೇರ್ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಕನೆಕ್ಷನ್ಗೆ ಪ್ರೊವಿಷನ್ ಮಾಡಿದ್ದಾರೆ. ಪಾರ್ಕಿಂಗ್ನ ಫ್ಲೋರಿಂಗ್ ಬಂದು ನಿಮಗೆ 15x15 ಸೈಜ್ನ ಡಿಜಿಟಲ್ ಟೈಲ್ ಯೂಸ್ ಮಾಡಿರುವಂಥದ್ದು. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ಇಲ್ಲಿ ಬರುವಂಥದ್ದು. ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ಗೆ ಹೋಗೋದಕ್ಕೆ ಇಲ್ಲಿ MS ಡೋರ್ ಕೊಟ್ಟಿದ್ದಾರೆ. ಪೂರ್ತಿ ಪಾರ್ಕಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುವಂಥದ್ದು. ಇಲ್ಲಿಂದ ನಮಗೆ ಎಕ್ಸ್ಟೀರಿಯರ್ ಸ್ಟೇರ್ ಸ್ಟಾರ್ಟ್ ಆಗುತ್ತೆ. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಆಂಟಿ ಸ್ಕಿಡ್ ಲಪೋತ್ರ ಗ್ರನೇಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ಸ್ನಲ್ಲಿ ಮಾಡಿರುವಂಥದ್ದು. ಮೇಲೆ ಬಂದು ನಿಮಗೆ ಫಸ್ಟ್ ಫ್ಲೋರ್ ಮೇನ್ ಡೋರ್ ಎಂಟ್ರೆನ್ಸ್ ವಾಲ್ನಲ್ಲಿ ಫ್ರಂಟ್ ವಾಲ್ನಲ್ಲಿ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಡಿಸೈನರ್ ಲೈಟ್ಸ್ ಹಾಕಿದ್ದಾರೆ. ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಬುಕ್ ಮ್ಯಾಚ್ ಟೈಲ್ ಹಾಕಿರುವಂಥದ್ದು ಇಲ್ಲಿ ನೋಡ್ಬೋದು. ಗ್ರೌಂಡ್ ಫ್ಲೋರಿಂದ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಆ್ಯಂಡ್ ಇಚಿಂಗ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ರೈಲಿಂಗ್ಸಲ್ಲಿ. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು PVC ರಾಫ್ಟರ್ ಶೀಟ್ನಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಮೇನ್ ಡೋರ್ ಬಂದು ನಿಮಗೆ ಮೇನ್ ಡೋರ್ ಆಗಿ ವಾಸ್ಕಲ್ ಬಂದು ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಒಂದು ಸೈಡ್ನಲ್ಲಿ ಎಲ್ ಶೇಪಲ್ಲಿ ಮೇಲೆ ಮತ್ತು ಒಂದು ಸೈಡ್ನಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟು ಕಾರ್ನರಲ್ಲಿ ಡೋರ್ ಕೊಟ್ಟಿರುವಂಥದ್ದು. ಮೇನ್ ಡೋರ್ ಸಿಂಪಲ್ ಕಾರ್ವಿಂಗ್ ಡಿಸೈನ್ ಮಾಡಿರುವಂಥದ್ದು ಮೇನ್ ಡೋರ್ ಡಿಸೈನ್. ಇಲ್ಲಿ ನಾವು ಒಳಗೆ ಎಂಟ್ರ್ ಆದರೆ ಮೊದಲು ನಮಗೆ ಒಂದು ಚಿಕ್ಕದಾದಂಥ ಫಾಯರ್ ಏರಿಯಾ ಸಿಗುತ್ತೆ. ಇಲ್ಲಿ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇದು ಕೂಡ ವುಡ್ ವರ್ಕ್ನಲ್ಲೇ ಪಾರ್ಟಿಷನ್ ಮಾಡಿರುವಂಥದ್ದು. ಇಲ್ಲಿ ಕಿಚನ್ ಪಾರ್ಟಿಷನ್. ಇಲ್ಲಿಂದ ಒಳಗಡೆ ಬಂದರೆ ನಮಗೆ ಅಗ್ನಿ ಮೂಲೆ ಕರೆಕ್ಟಾಗಿ ವಾಸ್ತು ಪ್ರಕಾರ ಕಿಚನ್ ಏರಿಯಾ ಓಪನ್ ಕಿಚನ್ ಏರಿಯಾ ಕೊಟ್ಟಿರೋಂಥದ್ದು. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸ್ ಆಗಿ ಒಂದು ಬಾಟಲ್ ಪುಲ್ಲೌಟ್ ಸಿಗುತ್ತೆ. ಬಾಕಿ ಎಲ್ಲ ಸ್ಟೋರೇಜ್ ಸ್ಪೇಸ್ ಸಿಗೋವಂಥದ್ದು. 20 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಕ್ವಾಟ್ಸ್ ಸಿಂಕ್ಗೆ ಕಟಿಂಗ್ ಮಾಡಿರುವಂಥದ್ದು. 2 ಫೀಟ್ ಸಿಂಕ್ ಬರುತ್ತೆ. ಕಿಚನ್ ಟೈಲ್ ಇನ್ನೂ ಆಗಿಲ್ಲ, ಟೈಲ್ ಕ್ಲಾಡಿಂಗ್ ಇನ್ನೂ ಮಾಡಿಲ್ಲ. 3 ಶಟರ್ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಇನ್ನು ಮೇಲ್ಗಡೆ ಲಾಫ್ಟ್ ಸಿಗೋವಂಥದ್ದು. ಈ ಕಡೆ ಕೂಡ ನಿಮಗೆ ಕ್ಯಾಬಿನೆಟ್ ಸಿಗುತ್ತೆ. ಇಲ್ಲಿ ಅವನ್ ಹಾಗೆ ವಾಷಿಂಗ್ ಮಿಕ್ಸಿ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಈ ಕಡೆ ಓಪನ್ ಸಿಗುತ್ತೆ, ಬೇಕಾಸ್ಟ್ ಕೌಂಟರ್ ಟೈಪ್ ಮಾಡಿರುವಂಥದ್ದು. ಇಲ್ಲಿ ಬಾಕಿ ಎಲ್ಲ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಮೇಲೆ ಎಲ್ ಶೇಪ್ನಲ್ಲಿ ಲಾಫ್ಟ್ ಸಿಗುತ್ತೆ. ಆಲ್ಮೋಸ್ಟ್ ಯು ಶೇಪಲ್ಲಿ ಲಾಫ್ಟ್ ಸಿಗೋವಂಥದ್ದು ಇಲ್ಲಿ ಕಟ್ ಆಗುತ್ತೆ. ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಯುಟಿಲಿಟಿ ಸ್ಪೇಸ್ ಥರ ಕೊಟ್ಟಿರುವಂಥದ್ದು. ಸಿಂಕ್ ಬರುತ್ತೆ. ಇಲ್ಲೂ ಕೂಡ 2 ಶಟರ್ ಟೀಕುಡ್ ವಿಂಡೋ ಬರುವಂಥದ್ದು. ಇಲ್ಲಿ ಈ ಕಡೆ ಬಂದರೆ ನಮಗೆ ಲಿವಿಂಗ್ ಏರಿಯಾ ಸಿಗೋವಂಥದ್ದು. ಲಿವಿಂಗ್ನಲ್ಲಿ ನಿಮಗೆ TV ಕ್ಯಾಬಿನೆಟ್ ಮಾಡಿದ್ದಾರೆ. ಕ್ಯಾಬಿನೆಟ್ಸ್ ಎಲ್ಲ ನಿಮಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಶೋ ಪೀಸಸ್ ಇಡೋದು ಕೂಡ ಪ್ರೊವಿಷನ್ ಮಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ. ಈ ಕಡೆ ಕೂಡ ಶೋ ಪೀಸ್ ಇಡೋದಕ್ಕೆ ಪ್ರೊವಿಷನ್ ಇದೆ ನೋಡ್ಬೋದು. ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಹಾಗೆ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಲೈಟ್ ಕಲರ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲೊಂದು ಕಾಮನ್ ವಾಶ್ರೂಮ್ಗೆ ಹೋಗೋದಕ್ಕೆ ಇಲ್ಲಿ ಡೋರ್ ಕೊಟ್ಟಿದ್ದಾರೆ ನೋಡ್ಬೋದು. ಕ್ಯಾಬಿನೆಟ್ ಹತ್ರ ಕಾಮನ್ ವಾಶ್ರೂಮ್ ಬರುತ್ತೆ. ಇನ್ನು ಲಿವಿಂಗ್ನಲ್ಲಿ ಬಂದು ನಿಮಗೆ
4 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ, ಮೇಲೆ ಫಿಕ್ಸೆಡ್ ಸಿಗೋವಂಥದ್ದು. 7 ಫೀಟ್ ಹೈಟ್ ವಿಂಡೋಸ್ ಮಾಡಿರುವಂಥದ್ದು. ಇಲ್ಲಿ ಕಾರ್ನರಲ್ಲಿ ಪೂಜಾ ರೂಮ್ ಕೊಟ್ಟಿರುವಂಥದ್ದು. ಪೂಜಾ ರೂಮ್ ವಾಸ್ಕಲ್ಲಾಗಿ ಡೋರ್ ಬಂದು ಟೀಕುಡ್ ಬರುತ್ತೆ. ಫ್ಲೋರಿಂಗಲ್ಲಿ ಸೇಮ್ ಲಿವಿಂಗಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ಕೂಡ ಸೇಮ್ ಗ್ರಾನೈಟ್ನಲ್ಲಿ ಮಾಡಿರುವಂಥದ್ದು. ವಾಲ್ನಲ್ಲಿ ಪೂರ್ತಿ ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲೈಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ನಲ್ಲಿ ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಪಿಚಿಂಗ್ ಟಫಾಂಡ್ ಗ್ಲಾಸ್ ಬರುತ್ತೆ. ಇನ್ನು ಗ್ಲಾಸ್ ಇನ್ಸ್ಟಾಲ್ ಆಗಿಲ್ಲ ಸೀಲಿಂಗ್ನಲ್ಲಿ. ಓಪನ್ ಕಿಚನ್ ಏರಿಯಾ ನೋಡ್ಬೋದು, ಫುಲ್ ವ್ಯೂ ನೋಡ್ಬೋದು ಇಲ್ಲಿ ಲಿವಿಂಗಿಂದ. ಲಿವಿಂಗ್ ಕೂಡ ತುಂಬ ಸ್ಪೇಷಿಯಸ್ ಆಗಿರುವಂಥದ್ದು. ಇನ್ನು ಇಲ್ಲಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಇಲ್ಲಿಂದ ಇಂಟೀರಿಯರ್ ಸ್ಟೇರ್ ಸ್ಟಾರ್ಟ್ ಆಗುವಂಥದ್ದು. ಸ್ಟೇರ್ ಕೇಸಲ್ಲಿ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ಸಲ್ಲಿ ರೈಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಲ್ಯಾಂಡಿಂಗಲ್ಲಿ ಕೂಡ 2 ಶೀಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಪೂರ್ತಿ ಸ್ಟೇರ್ ಕೇಸ್ ಪೂರ್ತಿ ನಿಮಗೆ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಸೆಕೆಂಡ್ ಫ್ಲೋರ್ಗೆ ಬಂದರೆ ನಮಗೆ ಸೆಕೆಂಡ್ ಫ್ಲೋರ್ನಲ್ಲಿ 2 ರೂಮ್ಗಳು ಸಿಗೋವಂಥದ್ದು. ಮೊದಲು ಕಿಡ್ಸ್ ರೂಮ್ ಹೇಗಿದೆ ಅಂತ ನೋಡೋಣ. ಕಿಡ್ಸ್ ರೂಮಲ್ಲಿ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. 3 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಬಾಲ್ಕನಿ ಸಿಗುವಂಥದ್ದು. ಫ್ರಂಟ್ ರೋಡ್ ಸೈಡ್, ಈಸ್ಟ್ ಫೇಸಿಂಗ್ ರೋಡ್ ಸೈಡ್ ಬಾಲ್ಕನಿ ಸಿಗುವಂಥದ್ದು. ಸಿಟ್ಟಿಂಗ್ ಕೂಡ ಸ್ಪೇಸ್ ಇದೆ ನಿಮಗೆ ಬಾಲ್ಕನಿನಲ್ಲಿ. ಬಾಲ್ಕನಿ ರೈಲಿಂಗ್ಸ್ ಬಂದು SS ಟ್ಯೂಬ್ ಬಗ್ಗೆ ಟಫಾನ್ ಗ್ಲಾಸ್ ಇಂದ ಮಾಡಿರುವಂಥದ್ದು. ವಾಲ್ ಪೂರ್ತಿ ನಿಮಗೆ ಬಾಲ್ಕನಿ ವಾಲ್ಸ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಬುಕ್ ಮ್ಯಾಚ್ ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಇನ್ನು ವಾಟರ್ ಪಕ್ಕದಲ್ಲಿ ನಮಗೆ ಹಿಡನ್ ಬಾತ್ರೂಮ್ ಸಿಗುತ್ತೆ. ಹಿಡನ್ ಡೋರ್ ಒಳಗಡೆ ನಿಮಗೆ ಬಾತ್ರೂಮ್ ಡೋರ್ ಸಿಗುವಂಥದ್ದು. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲಿ ಕೂಡ ಎಲ್ಲ ಬುಕ್ ಮ್ಯಾಚ್ ಟೈಲ್ ಹಾಕಿರುವಂಥದ್ದು. 2 ಶೀಟರ್ ವಿಂಡೋ ಸಿಗುತ್ತೆ. ಎಕ್ಸಾಸ್ಟ್ ಫ್ಯಾನ್ಗೆ ಪ್ರೊವಿಷನ್ ಮಾಡಿದ್ದಾರೆ. ವೆಸ್ಟರ್ನ್ ಕಮೋಡ್ ಸಿಗುವಂಥದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಯಾವುದೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ನಿಮಗೆ ಸೇಲ್ ಆದಮೇಲೆ ಮಾಡಿಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇದ್ರ ಪಕ್ಕದಲ್ಲೇ ಈ ಕಡೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಕಾಟ್ನ 2 ಕಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ, ಸ್ಟೋರೇಜ್ ಸ್ಪೇಸ್. ಇಲ್ಲಿ ಒಂದು ಸೈಡ್ನಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಡ್ರೆಸ್ಸಿಂಗ್ ಮಿರರ್ ಆಗಿ ಸ್ಟೋರೇಜ್ ಸ್ಪೇಸ್. ಹೆಡ್ ಬೋರ್ಡ್ ಕೊಟ್ಟಿದ್ದಾರೆ. ಕುಷನ್ ಮಾಡ್ಕೋಬೋದು, ಪ್ರೊವಿಷನ್ ಇದೆ. ಬ್ಯಾಕ್ ಪ್ಯಾನಲಿಂಗ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ POP ಆಗಿ ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು ನೋಡ್ಬೋದು. ಎಲ್ಲ ಪೂರ್ತಿ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಕಟಿಂಗ್ ಆಗಿದೆ, ಇನ್ನು ಪ್ರೊಫೈಲ್ ಲೈಟ್ ಫಿಟ್ಟಿಂಗ್ ಆಗಿಲ್ಲ. ಈ ಕಡೆ ಬಂದು ಕುಬೇರ ಮೂಲೆ ಕರೆಕ್ಟಾಗಿ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಅದರ ಮೇಲೆ ಲಾಫ್ಟ್ ಕೊಟ್ಟಿರುವಂಥದ್ದು. ಈ ಕಡೆ 3 ಶೀಟರ್ ಟೀಕುಡ್ ವಿಂಡೋ ಹಾಗೆ ಮೇಲ್ಗಡೆ ಫಿಕ್ಸೆಡ್ ವಿಂಡೋ ಸಿಗುತ್ತೆ. ಕಾರ್ನರಲ್ಲಿ ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಬರುವಂಥದ್ದು. ಸೀಲಿಂಗಲ್ಲಿ ನೋಡ್ಬೋದು ನೀವು ಪೂರ್ತಿ ರೂಮ್ ಸೀಲಿಂಗ್ ಪೂರ್ತಿ ನಿಮಗೆ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಪ್ರೊಫೈಲ್ ಲೈಟ್ಸ್ ಆಗಿ ಆಂಬಿಯೆಂಟ್ ಲೈಟಿಂಗ್ ಕೊಟ್ಟಿದ್ದಾರೆ. ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು. ಈ ಕಡೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಎಲ್ಲ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಬಾತ್ರೂಮ್ನಲ್ಲಿ. ಇಲ್ಲಿಂದ ನಾವು ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ಕೂಡ ಲ್ಯಾಂಡಿಂಗಲ್ಲಿ 2 ಶೀಟರ್ ಟೀಕುಡ್ ವಿಂಡೋ ಸಿಗುತ್ತೆ. 3rd ಫ್ಲೋರ್ನಲ್ಲಿ ಕೂಡ 2 ರೂಮ್ಗಳು ಸಿಗುತ್ತೆ. ಇಲ್ಲೂ ಕೂಡ ಮಾಸ್ಟರ್ ಬೆಡ್ರೂಮಲ್ಲಿ ಸೇಮ್ ಕಿಂಗ್ ಸೈಜ್ ಕಾಟ್ ಹಾಗೆ ಕಾಟ್ನ 2 ಕಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಹೆಡ್ ಬೋರ್ಡ್ ಕೊಟ್ಟಿರುವಂಥದ್ದು. ಪ್ರೊಫೈಲ್ ಲೈಟ್ಸ್ ಕಟಿಂಗ್ ಮಾಡಿದ್ದಾರೆ. ಹೆಡ್ ಬೋರ್ಡ್ನಲ್ಲಿ ನೋಡ್ಬೋದು ಇಲ್ಲಿ ಕಟಿಂಗ್ ಆಗಿದೆ, ಇನ್ನು ಪ್ರೊಫೈಲ್ ಲೈಟ್ ಫಿಟ್ಟಿಂಗ್ ಆಗಿಲ್ಲ. ಡ್ರೆಸ್ಸಿಂಗ್ ಮಿರರ್ ಕೂಡ ಇಲ್ಲೇ ಬರುವಂಥದ್ದು. ಇಲ್ಲಿ ಬಂದು ಕುಬೇರಿನ ಮೂಲ ಕರೆಕ್ಟಾಗಿ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುತ್ತೆ. ಕಾರ್ನರಲ್ಲಿ 3 ಶೀಟರ್ ಟೀಕುಡ್ ವಿಂಡೋ, ಫಿಕ್ಸೆಡ್ ವಿಂಡೋ ಕೂಡ ಇಟ್ಟಿರುವಂಥದ್ದು. ಒಂದೇ ಪೀಸ್ನಲ್ಲಿ ನಿಮಗೆ ಸ್ಟಡಿ ಟೇಬಲ್ ಹಾಗೆ TV ಕ್ಯಾಬಿನೆಟ್ ಕಂಟಿನ್ಯೂ ಮಾಡಿರುವಂಥದ್ದು ನೋಡ್ಬೋದು. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಪ್ರೊಫೈಲ್ ಲೈಟ್ಗೆ ಕಟಿಂಗ್ ಆಗಿದೆ, ಇನ್ನು ಫಿಟ್ಟಿಂಗ್ ಆಗಿಲ್ಲ.
ಈ ಕಡೆ ಬಂದು ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಇಲ್ಲೂ ಕೂಡ ಸೇಮ್ ಬುಕ್ ಮ್ಯಾಚ್ ಸ್ಟೈಲ್ ಯೂಸ್ ಮಾಡಿರುವಂಥದ್ದು. 10 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಕಡೆ ಕಿಡ್ಸ್ ರೂಮ್ ಬರುತ್ತೆ. ಟೋಟಲ್ 4 BHK ಬರುವಂಥದ್ದು. ಇಲ್ಲೂ ಕೂಡ 2 door ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುತ್ತೆ. ಹಿಡನ್ ಬಾತ್ರೂಮ್ ಸಿಗುವಂಥದ್ದು. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ ಆಗಿ ಆಂಬಿಯೆಂಟ್ ಲೈಟಿಂಗ್ ಕೊಟ್ಟಿದ್ದಾರೆ. 3 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಸಿಗುವಂಥದ್ದು. ಈ ಕಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಬಾತ್ರೂಮ್ ಕೊಟ್ಟಿರುವಂಥದ್ದು ನೋಡ್ಬೋದು. ಬಾತ್ರೂಮಲ್ಲಿ 2 ಶಟರ್ ವಿಂಡೋ ಕೊಟ್ಟಿದ್ದಾರೆ. ಈ ರೂಮಲ್ಲಿ ಕೂಡ ನಿಮಗೆ ಬಾಲ್ಕನಿ ಸಿಗುತ್ತೆ. ಸೇಮ್ ಇಲ್ಲೂ ಕೂಡ ವಾಲ್ಸ್ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ರೈಲಿಂಗ್ ಒಂದು SS ಟ್ಯೂಬ್ ಆಗಿ ಟಫನ್ ಗ್ಲಾಸ್ನಲ್ಲಿ ಮಾಡಿದ್ದಾರೆ. ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ ಇದು. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲೂ ಕೂಡ ಸೇಮ್ ಸ್ಟೇರ್ ಕೇಸಲ್ಲಿ ಪ್ರೊಫೈಲ್ ಲೈಟ್ಸ್ ಕಂಟಿನ್ಯೂ ಮಾಡಿರುವಂಥದ್ದು. ಲ್ಯಾಂಡಿಂಗಲ್ಲಿ 2 ಶಟರ್ ವಿಂಡೋ ಸಿಗುತ್ತೆ, ಟೀಕುಡ್ ವಿಂಡೋ. ಮೇಲೆ ಬಂದರೆ ನಮಗೆ ಇಲ್ಲಿ ಹೆಡ್ರೂಮ್ ಸನ್ಲೈಟ್ಗೋಸ್ಕರ ಓಪನ್ ಕೊಟ್ಟಿರುವಂಥದ್ದು. ಸ್ಕೈಲೈಟ್ಗೆ ಟೆರಸ್ಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಹೆಡ್ರೂಮ್ ಹತ್ರ ನೋಡ್ಬೋದು. ಒಳಗಡೆ ಓಪನ್ ಟೆರಸ್ ಏರಿಯಾ ಸಿಗುತ್ತೆ. ಇಲ್ಲಿ ಟ್ಯಾಂಕ್ ರೂಮ್ ಬರುವಂಥದ್ದು. ಟ್ಯಾಂಕ್ ಕೂಡ ಇನ್ಸ್ಟಾಲ್ ಆಗಿದೆ. ಟ್ಯಾಂಕ್ ರೂಮ್ ಕೆಳಗಡೆ ನಿಮಗೆ ಸ್ಪೇಸ್ ಸಿಗುತ್ತೆ. ಇಲ್ಲೂ ಕೂಡ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಬಟ್ಟೆ ಹೋಗೋದಕ್ಕೆ ಕಲ್ಲು ಕೂಡ ಹಾಕಿರುವಂಥದ್ದು. ಇದು ಒಂದು ಸ್ಟೇರ್ ಕೇಸ್ ಹೆಡ್ರೂಮ್. ಲ್ಯಾಡರ್ ಕೊಟ್ಟಿದ್ದಾರೆ. ಈ ಒಂದು ಬಿಲ್ಡಿಂಗ್ ಬಂದು ನಿಮಗೆ 2030 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. BDA ಸೈಟ್ನಲ್ಲಿ. BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.